ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವಾಗ ಒಂದು ವಿಶೇಷವಾದ ಜೀವಿಯ ಬಗ್ಗೆ ಮಾತಾಡೋಣ. ಈ ಜೀವಿಯ ಹೆಸರು ಹನಿ ಬ್ಯಾಡ್ಜರ್. ಈ ಹನಿ ಬ್ಯಾಡ್ಜರ್ ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಇದು ದಾಳಿ ಮಾಡುವ ವಿಧಾನ ನೋಡಿದರೆ ಯಾರಾದರೂ ಕೂಡ ಬೆಚ್ಚಿ ಬೀಳ್ತಾರೆ. ಚೂಪಾದ ದಂತಗಳು, ಬಲವಾದ ಪಂಜ ಹೊಂದಿರುವ ಹನಿ ಬ್ಯಾಡ್ಜರ್ನ ಅನಿಮಲ್ ಕಿಂಗ್ಡಮ್ನಲ್ಲಿ ಎಲ್ಲಕ್ಕಿಂತ ಸಾಹಸ ಜೀವಿ ಅಂತ ಹೇಳಬಹುದು. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಇದರ ಫ್ಯೂಚರ್ಸ್ ಅದ್ಭುತವಾಗಿರುತ್ತವೆ. ದಪ್ಪವಾದ ಚರ್ಮ ಹನಿ ಬ್ಯಾಡ್ಜರ್ ದೇಹದ ಮೇಲೆ ಇರುತ್ತೆ. ಇದರಿಂದ ಹನಿ ಬ್ಯಾಡ್ಜರ್ ಮೇಲೆ ಯಾವುದಾದರೂ ಜೀವಿ ದಾಳಿ ಮಾಡಿದರೂ ಕೂಡ ಅದಕ್ಕೆ ಅಷ್ಟೊಂದು ಪೆಟ್ಟು ಬೀಳೋದಿಲ್ಲ. ಹನಿ ಬ್ಯಾಡ್ಜರ್ ಎಷ್ಟೊಂದು ಕೋಪಿಷ್ಟ ಅಂದರೆ ಇದಕ್ಕೆ ಏನಾದರೂ ಕೋಪ ಬಂದರೆ ಕಾಡಿಗೆ ರಾಜನಾಗಿರುವ ಸಿಂಹದೊಂದಿಗೂ ಕೂಡ ಸೆಣಸಾಡುತ್ತೆ. ಮತ್ತು ಹನಿ ಬ್ಯಾಡ್ಜರ್ ವಿಷಪೂರಿತವಾದ ಹಾವುಗಳಿಗೂ ಕೇವಲ ಕೆಲವೇ ಸೆಕೆಂಡ್ನಲ್ಲಿ ಮಣ್ಣು ಮುಕ್ಕಿಸುತ್ತೆ. ಇದು ವಿಷಪೂರಿತವಾದ ಹಾವನ್ನು ತಿನ್ನುತ್ತೆ. ಒಂದು ವೇಳೆ ವಿಷಪೂರಿತವಾದ ಹಾವು ಕಚ್ಚಿದರೂ ಕೂಡ ಇದಕ್ಕೆ ಏನೂ ಆಗೋದಿಲ್ಲ. ಸೊ ವಿಡಿಯೋದಲ್ಲಿ ಹನಿ ಬ್ಯಾಡ್ಜರ್ಗೆ ಸಂಬಂಧಿಸಿದ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನು ನೋಡೋಣ. ಹಾಗೆಯೇ ಹನಿ ಬ್ಯಾಡ್ಜರ್ನ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನು ನೋಡೋಣ. ಹಾಗೆಯೇ ಹನಿ ಬ್ಯಾಡ್ಜರ್ನ ಕೆಲವೊಂದು ರೋಚಕವಾದ ಸೆಣಸಾಟವನ್ನು ನೋಡೋಣ. ಇದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹನಿ ಬ್ಯಾಡ್ಜರ್ ವರ್ಸಸ್ ವೈಪರ್. ಈ ವಿಡಿಯೋ ಕ್ಲಿಪ್ ನೋಡೋಕ್ಕೆ ತುಂಬ ಆಸಕ್ತಿಯಾಗಿರುತ್ತೆ. ಇಲ್ಲಿ ಹನಿ ಬ್ಯಾಡ್ಜರ್ ರಾತ್ರಿ ಹೊತ್ತಿನಲ್ಲಿ ಬೇಟೆ ಹೋಗಿರುತ್ತೆ. ಈ ಸಂದರ್ಭದಲ್ಲಿ ಮರುಭೂಮಿಯಲ್ಲಿನ ಅತ್ಯಂತ ಡೇಂಜರಸ್ ರಪ್ಟೈಲ್ ಆದ ವೈಪರ್ನ ಬೇಟೆಯಾಡಲು ಸಿದ್ಧವಾಗುತ್ತೆ. ಆದರೆ ವೈಪರ್ ಮುಂಚಿತವಾಗಿಯೇ ಒಂದು ಇಲಿಯನ್ನು ಬೇಟೆಯಾಡಿ ತಿನ್ನಲು ಸಿದ್ಧವಾಗಿರುತ್ತೆ. ಆದರೆ ಅದೇ ಸಮಯದಲ್ಲಿ ಹನಿ ಬ್ಯಾಡ್ಜರ್ ವೈಪರ್ನ ಆಹಾರವನ್ನು ಕಿತ್ತುಕೊಂಡು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೆ. ಇದನ್ನು ನೋಡಿ ವೈಪರ್ ಹನಿ ಬ್ಯಾಡ್ಜರ್ ಮೇಲೆ ದಾಳಿ ಮಾಡೋಕ್ಕೆ ಮುಂದೆ ತನ್ನ ಶರೀರವನ್ನು ಸಿದ್ಧ ಮಾಡಿಕೊಳ್ಳುತ್ತೆ. ನಂತರ ವೈಪರ್ ಮೇಲೆ ಎದ್ದು ನಿಲ್ಲುತ್ತೆ. ಹನಿ ಬ್ಯಾಡ್ಜರ್ನ ಚೂಪಾದ ದಂತಗಳು, ಬಲವಾದ ಪಂಜದ ಮುಂದೆ ವೈಪರ್ ನಿಲ್ಲೋದಿಲ್ಲ. ಹೀಗೆ ಇವೆರಡು ಕೆಲವೊತ್ತು ಜೀವಿಗಳ ನಡುವೆ ಫೈಟ್ ನಡೆದ ಮೇಲೆ ವೈಪರ್ ಹನಿ ಬ್ಯಾಡ್ಜರ್ ಕೈಯಲ್ಲಿ ಸೋಲುವ ಸನ್ನಿಹಕ್ಕೆ ಬರುತ್ತೆ. ಆದರೆ ಈ ಫೈಟ್ನಲ್ಲಿ ವೈಪರ್ ಹನಿ ಬ್ಯಾಡ್ಜರ್ಗೆ ಕಚ್ಚಿಬಿಡುತ್ತೆ. ಆದರೆ ಹನಿ ಬ್ಯಾಡ್ಜರ್ ವೈಪರ್ನ ಕೊಂದು ಅದನ್ನು ತಲೆಭಾಗದಿಂದ ತಿನ್ನಲು ಪ್ರಾರಂಭಿಸುತ್ತೆ. ಇಷ್ಟೊಂದು ದೊಡ್ಡ ಜೀವಿಯನ್ನು ಪೂರ್ತಿಯಾಗಿ ತಿಂದಿದ್ದರಿಂದ ಹನಿ ಬ್ಯಾಡ್ಜರ್ ನಿದ್ದೆಗೆ ಜಾರುತ್ತೆ. ಆದರೆ ವೈಪರ್ನ ವಿಷದ ಪ್ರಭಾವದಿಂದ ಹನಿ ಬ್ಯಾಡ್ಜರ್ ಕದಲದೆ ಇದೆಯೋ ಇಲ್ಲವೇ ಅನಿಸುತ್ತೆ. ಆದರೆ 2 ಗಂಟೆಗಳ ನಂತರ ಹನಿ ಬ್ಯಾಡ್ಜರ್ ಎಚ್ಚರಗೊಂಡು ತನ್ನ ಪಾಡಿಗೆ ತಾನು ಹೋಗಿಬಿಡುತ್ತೆ. ಇದರಿಂದ ಗೊತ್ತಾಗೋದು ಏನೆಂದರೆ ಹಾವಿನ ವಿಷ ಕೂಡ ಹನಿ ಬ್ಯಾಡ್ಜರ್ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ. ಹನಿ ಬ್ಯಾಡ್ಜರ್ ಅಟ್ಯಾಕ್ಡ್ ಝೀಬ್ರಾ. ಈ ಕ್ಲಿಪ್ನಲ್ಲಿ ಒಂದು ಹನಿ ಬ್ಯಾಡ್ಜರ್ ತನ್ನ ಮರಿಯನ್ನು ಕಾಪಾಡಿಕೊಳ್ಳಲು ಝೀಬ್ರಾದೊಂದಿಗೆ ಸೆಣಸಾಡಲು ಮುಂದಾಗುತ್ತೆ. ಈ ವಿಡಿಯೋ ಕ್ಲಿಪ್ನಲ್ಲಿ ಪ್ರಾರಂಭದಲ್ಲಿ ಫೀಮೇಲ್ ಹನಿ ಬ್ಯಾಡ್ಜರ್ ಹಾಗೆ ತನ್ನ ಮರಿ ರಸ್ತೆಯನ್ನು ದಾಟುತ್ತಿರುತ್ತೆ. ಆದರೆ ಬೇಬಿ ಹನಿ ಬ್ಯಾಡ್ಜರ್ ರಸ್ತೆಯನ್ನು ದಾಟದೆ ಪಕ್ಕಕ್ಕೆ ಹೋಗಿ ಬಿಡುತ್ತೆ. ಆಗ ಅದು ಮುಂದೆ ನಿಂತಿದ್ದ 2 ಝೀಬ್ರಾಗಳ ಕಣ್ಣಿಗೆ ಬೀಳುತ್ತೆ. ಆಗ ಅವೆರಡು ಝೀಬ್ರಾಗಳು ಬೇಬಿ ಹನಿ ಬ್ಯಾಡ್ಜರ್ ಮೇಲೆ ದಾಳಿ ಮಾಡಲು ಮುಂದಾಗುತ್ತೆ. ಆಗ ತಕ್ಷಣವೇ ಫೀಮೇಲ್ ಹನಿ ಬ್ಯಾಡ್ಜರ್ ತನ್ನ ಮರಿಯನ್ನು ಕಾಪಾಡಿಕೊಳ್ಳಲು 2 ಝೀಬ್ರಾಗಳೊಂದಿಗೆ ಸೆಣಸಾಡಲು ಮುಂದಾಗುತ್ತೆ. ಆಗ ಹನಿ ಬ್ಯಾಡ್ಜರ್ನ ಕಾನ್ಫಿಡೆನ್ಸ್ ನೋಡಿ ಅವೆರಡು ಝೀಬ್ರಾಗಳು ಹಿಂದೇಟು ಹಾಕುತ್ತವೆ. ಆಗ ಮದರ್ ಹನಿ ಬ್ಯಾಡ್ಜರ್ ತನ್ನ ಮರಿಯನ್ನು ಬಾಯಲ್ಲಿ ಹಿಡಿದುಕೊಂಡು ಅಲ್ಲಿಂದ ಹೋಗಿಬಿಡುತ್ತೆ. ಹನಿ ಬ್ಯಾಡ್ಜರ್ ಹಂಟ್ಸ್ ಲಯನ್. ಹಾವುಗಳೊಂದಿಗೆ ಕಾದಾಡೋದು ಅಂದರೆ ತುಂಬ ಸುಲಭ. ಆದರೆ ಸಿಂಹದೊಂದಿಗೆ ಜಗಳ ಆಡೋದನ್ನು ನೀವೇನಾದರೂ ನೋಡಿದ್ದೀರಾ? ಯಾಕೆಂದರೆ ಹನಿ ಬ್ಯಾಡ್ಜರ್ ಎಂತಹ ಜೀವಿ ಎಂದರೆ ಇದು ಕಾಡಿನ ರಾಜನೊಂದಿಗೂ ಕೂಡ ಸೆಣಸಾಡಲು ಹಿಂದೇಟು ಹಾಕೋದಿಲ್ಲ. ಈ ಕ್ಲಿಪ್ನಲ್ಲಿ ತನ್ನನ್ನು ಮತ್ತು ತನ್ನ ಮರಿಗಳನ್ನು ರಕ್ಷಿಸಿಕೊಳ್ಳಲು ಹನಿ ಬ್ಯಾಡ್ಜರ್ ಸಿಂಹದೊಂದಿಗೆ ತುಂಬ ಸಾಹಸದೊಂದಿಗೆ ಜಗಳ ಆಡೋದನ್ನು ನೀವಿಲ್ಲಿ ನೋಡಬಹುದು. ಇಷ್ಟು ಚಿಕ್ಕ ಜೀವಿ ಆದರೂ ಕೂಡ ಇವು ತನ್ನ ಆಪೋನೆಂಟ್ಸ್ಗೆ ಅಷ್ಟು ಸುಲಭವಾಗಿ ಗೆಲ್ಲಲು ಚಾನ್ಸ್ ಕೊಡೋದಿಲ್ಲ. ಜಗಳ ನಡೆಯುವ ಸಂದರ್ಭದಲ್ಲಿ ಹನಿ ಬ್ಯಾಡ್ಜರ್ ಎಂತಹ ಶಬ್ದ ಮಾಡುತ್ತೆ ಅಂದರೆ ಅದನ್ನು ಕೇಳಿ ಎದುರಾಳಿಗಳು ಬೆಚ್ಚಿ ಬೀಳ್ತಾರೆ. ಇದೇ ರೀತಿ ಹನಿ ಬ್ಯಾಡ್ಜರ್ ತಮ್ಮ ಪಾಡಿಗೆ ತಾವು ಹೋಗುತ್ತಿರುವಾಗ ಸಡನ್ನಾಗಿ ಸಿಂಹಗಳು ಹನಿ ಬ್ಯಾಡ್ಜರ್ನ ಮರಿಗಳು ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತವೆ. ಆದರೆ ಇಲ್ಲಿ ಫೀಮೇಲ್ ಹನಿ ಬ್ಯಾಡ್ಜರ್ ತನ್ನ ಮರಿಗಳನ್ನು ರಕ್ಷಿಸಿಕೊಳ್ಳಲು ಸಿಂಹವನ್ನು ಭಯಪಡಿಸುತ್ತೆ. ಇಲ್ಲಿ ಹನಿ ಬ್ಯಾಡ್ಜರ್ನ ಧೈರ್ಯವನ್ನು ಖಂಡಿತವಾಗಿಯೂ ಮೆಚ್ಚಬೇಕು. ಯಾಕೆಂದರೆ ಕಾಡಿನಲ್ಲಿರುವ ಅತ್ಯಂತ ಕ್ರೂರ ಮೃಗಗಳಿಗೂ ಕೂಡ ಇದು ಸೋಲನ್ನು ಉಣಬಡಿಸುತ್ತೆ.
ಹನಿ ಬ್ಯಾಡ್ಜರ್ ವರ್ಸಸ್ ರ್ಯಾಟ್. ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಬಲ್ಲ ಹನಿ ಬ್ಯಾಡ್ಜರ್ಗೆ ಚಿಕ್ಕ ಇಲಿಯನ್ನು ಬೇಟೆಯಾಡೋದು ಅಷ್ಟು ಕಷ್ಟದ ಕೆಲಸವೇನಲ್ಲ. ಆದರೆ ಈ ಕ್ಲಿಪ್ನಲ್ಲಿ ಹನಿ ಬ್ಯಾಡ್ಜರ್ ಇಲಿಯನ್ನು ಬೇಟೆಯಾಡಲು ಸಿದ್ಧವಾಗುತ್ತೆ. ಆದರೆ ಈ ಇಲಿ ಹನಿ ಬ್ಯಾಡ್ಜರ್ ನೋಡಿ ತುಂಬ ಚಾಣಕ್ಯವಾಗಿ ಮುಳ್ಳಿನ ಪೊದೆಯಲ್ಲಿ ಹೋಗುತ್ತೆ. ಮುಳ್ಳಿನಲ್ಲಿ ಇದ್ದರೆ ಹನಿ ಬ್ಯಾಡ್ಜರ್ ದಾಳಿ ಮಾಡೋದಿಲ್ಲ ಅಂದುಕೊಳ್ಳುತ್ತೆ. ಆದರೆ ಹನಿ ಬ್ಯಾಡ್ಜರ್ ತಡೆಯೋದು ಯಾರಿಂದಲೂ ಆಗೋದಿಲ್ಲ. ಯಾಕೆಂದರೆ ಮುಳ್ಳು ಚುಚ್ಚಿಕೊಳ್ಳುವ ನೋವನ್ನು ಹನಿ ಬ್ಯಾಡ್ಜರ್ ಸಿಂಪಲ್ ಆಗಿ ತೆಗೆದುಕೊಳ್ಳುತ್ತೆ. ಈಗ ಕೊನೆಯದಾಗಿ ಹನಿ ಬ್ಯಾಡ್ಜರ್ ಇಲಿ ಹತ್ತಿರ ಹೋಗಿ ಇಲಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ಹನಿ ಬ್ಯಾಡ್ಜರ್ ವರ್ಸಸ್ ಸ್ನೇಕ್. ಹನಿ ಬ್ಯಾಡ್ಜರ್ ವೈಪರ್ನಂತಹ ಅತ್ಯಂತ ವಿಷಪೂರಿತವಾದ ಹಾವನ್ನೇ ಕೊಂದು ತಿಂದಾಗ ಇತರೆ ಹಾವುಗಳನ್ನು ಕೊಲ್ಲೋದು ಅಂದರೆ ಅಷ್ಟೊಂದು ಕಷ್ಟದ ಕೆಲಸವಲ್ಲ. ಈ ಕ್ಲಿಪ್ನಲ್ಲಿ ಹನಿ ಬ್ಯಾಡ್ಜರ್ ಒಂದು ಮೋಲ್ ಸ್ನೇಕ್ ಎಂಬ ಹಾವನ್ನು ಬೇಟೆಯಾಡುತ್ತೆ. ಈ ಹಾವುಗಳು ಸೌತ್ ಆಫ್ರಿಕಾದ ಕಾಡುಗಳಲ್ಲಿ ಕಂಡುಬರುತ್ತವೆ. ಈ ಎರಡು ಜೀವಿಗಳು ಎದುರಾದಾಗ ಇವುಗಳ ಮಧ್ಯೆ ನಡೆಯುವ ಫೈಟ್ ಭಯಂಕರವಾಗಿ ಬದಲಾಗುತ್ತೆ. ಮೋಲ್ ಸ್ನೇಕ್ ಡೈರೆಕ್ಟಾಗಿ ಹನಿ ಬ್ಯಾಡ್ಜರ್ ಮೇಲೆ ದಾಳಿ ಮಾಡುತ್ತೆ. ನಂತರ ಹನಿ ಬ್ಯಾಡ್ಜರ್ ತಲೆ ಮೇಲೆ ಎರಡನೇ ಬಾರಿ ಕಚ್ಚುತ್ತೆ. ಇಂತಹ ಸ್ಥಿತಿಯಲ್ಲಿ ಯಾವುದಾದರೂ ಜೀವಿ ಇದ್ದಿದ್ದರೆ ಅಲ್ಲಿಂದ ಓಡಿ ಹೋಗುತ್ತೆ. ಈ ಬ್ಯಾಡ್ಜರ್ ಎಲ್ಲ ಜೀವಿಗಳಂತೆ ಅಲ್ಲ. ಇದು ಹಾವಿನ ದಾಳಿ ತಡೆದುಕೊಂಡು ಹಾವಿನ ಮೇಲೆ ಪ್ರತಿ ದಾಳಿ ಮಾಡುತ್ತೆ. ಈ ರೀತಿ ಮೊದಲು ಹಾವಿನ ತಲೆ ತಿನ್ನಲು ಪ್ರಾರಂಭಿಸುತ್ತೆ. ಇಲ್ಲಿ ಹನಿ ಬ್ಯಾಡ್ಜರ್ಗೆ ಹಾವಿನಿಂದ ತುಂಬ ಏಟು ಬಿದ್ದರೂ ಕೂಡ ಹನಿ ಬ್ಯಾಡ್ಜರ್ಗೆ ಏನೂ ಆಗೋದಿಲ್ಲ. ಫ್ರೆಂಡ್ಸ್, ಹನಿ ಬ್ಯಾಡ್ಜರ್ ಎಷ್ಟೊಂದು ಅಪಾಯಕರವಾದದ್ದು, ಎಷ್ಟೊಂದು ಧೈರ್ಯಶಾಲಿ ಎನ್ನೋ ವಿಷಯ ನಿಮಗೆ ಅರ್ಥವಾಗಿರಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ.